ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಂಕಣ್ ರೈಲ್ವೆಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಕೊಂಕಣ್ ರೈಲ್ವೆದಲ್ಲಿ ಕರೆದಿರುವಂತದ್ದು ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಪೋಸ್ಟ್ ನಿಮಗೆ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸೊ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಕೊಂಕಣ್ ರೈಲ್ವೆ ಟ್ರೈನಿ ಅಪ್ರೆಂಟಿಸ್ ಪೋಸ್ಟ್ ನ ಕರೆದರೆ 2026ರಲ್ಲಿ. ಸೊ 190 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಗ್ರಾಜುಯೇಟ್ ಮತ್ತು ಡಿಪ್ಲೊಮಾ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದು ಏನು ಅಂತ ಹೇಳಿದ್ರೆ ರೈಲ್ವೆದಲ್ಲಿ ನೀವು ಅಪ್ರೆಂಟಿಸ್ ಪೋಸ್ಟ್ ಗೆ ಜಾಯ್ನ್ ಆಗ್ತೀರಾ ಸ್ನೇಹಿತರೆ, ಓಕೆನಾ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಏನು ಅಂತ ಹೇಳಿದ್ರೆ 21 ಮಾರ್ಚ್ 2026 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಏನೇನು ಅಂತ ಹೇಳಿದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ವೇಕೆನ್ಸೀಸ್, ಸ್ಟೈಫಂಡ್ ಎಷ್ಟಿದೆ, ಸೆಲೆಕ್ಷನ್ ಪ್ರೋಸೆಸ್ ಏನು, ಲಾಸ್ಟ್ ಡೇಟ್ ಏನು, ಮತ್ತು ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಕರೆದಿರುವಂತದ್ದು ಟ್ರೈನಿ ಅಪ್ರೆಂಟಿಸ್ ಹುದ್ದೆಗಳಾಗಿರುತ್ತೆ. 190 ಪೋಸ್ಟ್ ಗಳಿರುತ್ತೆ ಸ್ನೇಹಿತರೆ. ಅಪ್ರೆಂಟಿಸ್ಶಿಪ್ ಆಗಿರುತ್ತೆ, 1 ವರ್ಷದ ಟ್ರೈನಿಂಗ್ ಡ್ಯೂರೇಷನ್ ಇರುತ್ತೆ ಸ್ನೇಹಿತರೆ. ಸೊ ಎಲ್ಲಿ ಜಾಬ್ ಲೊಕೇಶನ್ ಅಂತ ಹೇಳಿದ್ರೆ ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದಲ್ಲಿ ಇದೆ ಸ್ನೇಹಿತರೆ. ಸೊ ಅಪ್ರೆಂಟಿಸ್ ಆಕ್ಟ್ 1961 1973 ಪ್ರಕಾರ ನೀವು ಅಪ್ರೆಂಟಿಸ್ಶಿಪ್ ಗೆ ಜಾಯ್ನ್ ಆಗ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ ಯಾರೆಲ್ಲ ವೇಕೆನ್ಸಿ ಡೀಟೇಲ್ಸ್ ಅಂತ ಹೇಳಿದ್ರೆ, ಸೊ ಸಿವಿಲ್ ಇಂಜಿನಿಯರಿಂಗ್ ಮಾಡಿರುವಂತಹ ಅಭ್ಯರ್ಥಿಗಳು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಡಿಪ್ಲೊಮಾದಲ್ಲೂ ಕೂಡ ಸೇಮ್ ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಮಾಡಿರುವಂತಹ ಅಭ್ಯರ್ಥಿಗಳು, ಮತ್ತು ಜನರಲ್ ಸ್ಟ್ರೀಮ್ ಗ್ರಾಜುಯೇಟ್ಸ್ ಮುಗಿಸಿರುವಂತವ್ರು. ಸೊ 190 ಹುದ್ದೆಗಳನ್ನ ಕರೆಸಿದ್ರೆ ಅವರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಇದರಲ್ಲಿ ಪ್ರಿಫರೆನ್ಸ್ ಬಂದು ಲ್ಯಾಂಡ್ ಯೂಸರ್ಸ್ ಮತ್ತು ಲೋಕಲ್ ಕ್ಯಾಂಡಿಡೇಟ್ಸ್ ಗೆ ಕೊಡ್ತಾರೆ ಸ್ನೇಹಿತರೆ. ಕ್ಯಾಂಡಿಡೇಟ್ ಹೂಸ್ ಲ್ಯಾಂಡ್ ವಾಸ್ ಅಕ್ವೈರ್ಡ್ ಬೈ KRCL. ಸೊ ರೈಲ್ವೆಗೋಸ್ಕರ ನಿಮ್ಮ ಹೊಲ ಗದ್ದೆ ಯಾರಾದ್ರೂ ಅಕ್ವೈರ್ ಮಾಡ್ಕೊಂಡಿದ್ರೆ ಅಂತ ಒಂದು ಅಭ್ಯರ್ಥಿಗಳಿಗೆ ಕೂಡ ಸಿಗುತ್ತೆ. ಹಾಗೆ ಲೋಕಲ್ ಕ್ಯಾಂಡಿಡೇಟ್ಸ್ ಗೆ ಸೊ KRCL ಜುಡಿಷಿಯಲ್ ಅಲ್ಲಿ ಯಾರ್ಯಾರು ಡಿಸ್ಟಿಕ್ ಅಲ್ಲಿ ಇರ್ತಿರೋ ಅಂತ ಒಂದು ಅಭ್ಯರ್ಥಿಗಳು ಸೊ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಮೇನ್ ಆಗಿ ನೋಡೋದಾದ್ರೆ ರಗೆದ, ರತನಗಿರಿ ಮತ್ತು ಮಹಾರಾಷ್ಟ್ರದಲ್ಲಿ ಇರುವಂತದ್ದು, ನಾರ್ತ್ ಗೋವಾ, ಸೌತ್ ಗೋವಾ ಮತ್ತು ಉತ್ತರ ಕರ್ನಾಟಕ, ಉಡುಪಿ, ದಕ್ಷಿಣ ಕನ್ನಡ, ಇದಿಷ್ಟು ಆಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಪ್ರಿಫರೆನ್ಸ್ ಇರುತ್ತೆ. ಸೊ ಬೇರೆಯವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಆದ್ರೆ ಮೇನ್ ಪ್ರಿಫರೆನ್ಸ್ ಇಂತ ಒಂದು ಕ್ಯಾಂಡಿಡೇಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ ರಿಕ್ರೂಟ್ಮೆಂಟ್ 2026 ಪ್ರಕಾರ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ BE BTech ಮತ್ತು ಡಿಪ್ಲೊಮಾ ಆಗಿರುವಂತಹ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತು ಜನರಲ್ ಗ್ರಾಜುಯೇಟ್ಸ್ ಗೆ ಏನು ಅಂತ ಹೇಳಿದ್ರೆ BA BSc BCom BBA BMS BJMC BBS ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇನ್ನು 18ರಿಂದ 25 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. SC ST ಗೆ 5 ವರ್ಷ, OBC ಗೆ 3 ವರ್ಷ ಇದೆ ಸ್ನೇಹಿತರೆ, ಓಕೆನಾ. ಸೊ ಸ್ಟೈಫಂಡ್ ನೋಡೋದಾದ್ರೆ ಗ್ರಾಜುಯೇಟ್ಸ್ ಗೆ 9,000 ಇದೆ, ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಗೆ 8,000 ವರ್ಗು ಇದೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್, OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಗೆ 100 ರೂಪಾಯಿ ಇದೆ. SC ST ಫೀಮೇಲ್ ಮತ್ತು ಮೈನಾರಿಟೀಸ್ ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಆಗಿದೆ. ಅದ ನಂತರ ಇದರಲ್ಲಿ ಯಾವ ರೀತಿ ಸೆಲೆಕ್ಷನ್ ಅಂತ ಹೇಳಿದ್ರೆ ಫಸ್ಟ್ ಬಂದು ಮೆರಿಟ್ ಬೇಸ್ ಅಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಮೆರಿಟ್ ಬೇಸ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಕೊಡ್ತಾರೆ. ಅದ ನಂತರ ಯಾರಾದ್ರೂ ಕ್ಯಾಂಡಿಡೇಟ್ಸ್ ಟೈ ಆಗಿತ್ತು, ಮಾರ್ಕ್ಸ್ ಕರೆಕ್ಟ್ ಆಗಿ ಇಬ್ರದ್ದು ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರದ್ದು 10th ಜೊತೆಗೆ ತಗೊಳ್ತಾರೆ ಸ್ನೇಹಿತರೆ. ಯಾರ್ದು ಮಾರ್ಕ್ಸ್ ಗಳು ಡಿಫರೆಂಟ್ ಇದೆ ಅದರಲ್ಲಿ ಹೈಯೆಸ್ಟ್ ಯಾರ್ದಿದೆ ಅಂತವ್ರನ್ನ ತಗೊಳ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ. ಅದ ನಂತರ ಮೆಡಿಕಲ್ ಫಿಟ್ನೆಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇಲ್ಲ, ಇಂಟರ್ವ್ಯೂ ಇಲ್ಲ ಸ್ನೇಹಿತರೆ. ಡೈರೆಕ್ಟ್ ಆಗಿ ಏನು ಶಾರ್ಟ್ ಲಿಸ್ಟ್ ಆಗ್ತಾರೆ ಮೆರಿಟ್ ಬೇಸ್ ಮೇಲೆನೆ, ಓಕೆನಾ. ಸೊ ಇದಷ್ಟು ಆದ ನಂತರ ನೀವು 21 ಮಾರ್ಚ್ ಒಳಗಡೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ.